ಇಂದು ಇತಿಹಾಸದ ಪುಟಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಯಾಕೆಂದರೆ ಈ ದಿನ ಅಂದರೆ 1949 ಮಾರ್ಚ್ 30ರಂದು 22 ರಾಜಪ್ರಭುತ್ವದ ರಾಜ್ಯಗಳನ್ನು ವಿಲೀನಗೊಳಿಸಿ ರಾಜಸ್ಥಾನ ರಾಜ್ಯವನ್ನು ರಚಿಸಲಾಯಿತು. ವಿಸ್ತೀರ್ಣದಲ್ಲಿ ರಾಜಸ್ಥಾನವು ದೇಶದ ಅತಿ ದೊಡ್ಡ ರಾಜ್ಯವಾಗಿದೆ. ರಾಜಸ್ಥಾನದ ರಾಜಧಾನಿಯಾದ ಜೈಪುರವನ್ನು ಮಹಾರಾಜ 2ನೇ ಸವಾಯಿ ಜೈಸಿಂಗ್ ನಿರ್ಮಿಸಿದರು. ಜೈಸಿಂಗ್ 1699ರಿಂದ 1744ರವರೆಗೆ ಜೈಪುರ ರಾಜ್ಯವನ್ನು ಆಳಿದರು. ಜೈಪುರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ದೇಶದ ಸ್ವಾತಂತ್ರ್ಯದ ಮೊದಲು ರಾಜಸ್ಥಾನವನ್ನು ರಜಪೂತಾನ ಎಂದು ಕರೆಯಲಾಗುತ್ತಿತ್ತು. ಇಡೀ ರಜಪೂತಾನದಲ್ಲಿ 19 ರಾಜರಾಜ್ಯಗಳು ಮತ್ತು 3 ಪ್ರಾಂತ್ಯಗಳು ಇದ್ದವು. ಈ ರಾಜಪ್ರಭುತ್ವದ ರಾಜ್ಯಗಳು ಮತ್ತು ಪ್ರಾಂತ್ಯಗಳ ಏಕೀಕರಣದ ನಂತರ 1949 ಮಾರ್ಚ್ 30ರಂದು ರಾಜಸ್ಥಾನವನ್ನು ರಚಿಸಲಾಯಿತು. 1949 ಜನವರಿ 14ರಂದು ಉದಯಪುರದಲ್ಲಿ ಸರ್ದಾರ್ ಪಟೇಲ್ ಅವರು ರಾಜಸ್ಥಾನದ ರಚನೆಯ ಔಪಚಾರಿಕ ಘೋಷಣೆಯನ್ನು ಮಾಡಿದರು. ಆದರೆ ಜೈಪುರದಲ್ಲಿ ವಾಸಿಸುವ ವಿದ್ವಾಂಸರು ಸರ್ವಾನುಮತದಿಂದ ಶುಭ ಸಮಯವನ್ನು ಅದರ ಸ್ಥಾಪನೆಯ ದಿನವಾಗಿ ಆಚರಿಸಲು ನಿರ್ಧರಿಸಿದರು. ರಾಜಸ್ಥಾನದ ಪಶ್ಚಿಮ ಗಡಿಗಳು ಪಾಕಿಸ್ತಾನದೊಂದಿಗೆ ಇವೆ. ಪ್ರಾಚೀನ ಕಾಲದಿಂದಲೂ ರಾಜಸ್ಥಾನವು ಶ್ರೀಮಂತ ಸಂಸ್ಕೃತಿ, ಕಲೆ ಮತ್ತು ವೇಷಭೂಷಣಗಳಿಗೆ ಹೆಸರುವಾಸಿಯಾಗಿದೆ. ರಜಪೂತ ಆಡಳಿತಗಾರರು ತಮ್ಮ ಆಳ್ವಿಕೆಯಲ್ಲಿ ಅನೇಕ ಕಟ್ಟಡಗಳು ಮತ್ತು ರಚನೆಗಳನ್ನು ನಿರ್ಮಿಸಿದರು. ರಾಜಸ್ಥಾನದ ಪ್ರವಾಸಿ ಸ್ಥಳಗಳಲ್ಲಿ ಮುಖ್ಯವಾಗಿ ಹವಾ ಮಹಲ್, ಆಮೇರ್ ಕೋಟೆ, ಕಿಶನ್ಗಢದ ಡಂಪಿಂಗ್ ಯಾರ್ಡ್, ಜುನಾಗಢ ಕೋಟೆ, ಕರ್ಣಿ ಮಾತಾ ದೇವಾಲಯ, ಮೌಂಟ್ ಅಬು, ಪುಷ್ಕರ್ ಬ್ರಹ್ಮ ದೇವಾಲಯ, ಭಂಗರ್ ಕೋಟೆ ಮತ್ತು ಸಿಕರ್ ಖಾಟು ಶ್ಯಾಮ್ ದೇವಾಲಯ ಸೇರಿವೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 1664 ಮಾರ್ಚ್ 30ರಂದು ಸಿಖ್ಖರ 8ನೇ ಗುರು ಹರ್ಕಿಶನ್ ಸಿಂಗ್ ಜಿ ಅವರು ಸಿಡುಬು ರೋಗದಿಂದ ದೆಹಲಿಯಲ್ಲಿ ನಿಧನರಾದರು. ಗುರು ಹರ್ಕಿಶನ್ ಸಿಂಗ್ ಜಿ ಅವರ ತಂದೆ ಗುರು ಹರಿರಾಯ್ ಜಿ ಅವರ ಮರಣದ ನಂತರ ಅವರನ್ನು ಕೇವಲ 5ನೇ ವಯಸ್ಸಿನಲ್ಲಿ ಸಿಂಹಾಸನದಲ್ಲಿ ಕುಳ್ಳಿರಿಸಲಾಯಿತು. ಗುರು ಹರ್ಕಿಶನ್ ಜಿ ತುಂಬ ಗಂಭೀರ ಮತ್ತು ಸಹಿಷ್ಣು ಸ್ವಭಾವದವರಾಗಿದ್ದರು. ಅವರು ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಪ್ರಾರಂಭಿಸಿದ್ದರು. ಬಾಂಗ್ಲಾ ಸಾಹಿಬ್ ಗುರುದ್ವಾರವು ರಾಜ ಜೈಸಿಂಗ್ ಅವರ ಅರಮನೆಯಲ್ಲಿದೆ. ಅವರು ದೆಹಲಿಯಲ್ಲಿ ತಂಗಿದ್ದಾಗ ಅಲ್ಲಿಯೇ ನೆಲೆಸಿದ್ದರು. ಗುರು ಹರ್ಕಿಶನ್ ಜಿ ಅವರು ಜನರೊಂದಿಗೆ ಸೌಹಾರ್ದಯುತ ನಡವಳಿಕೆಯಿಂದ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದರು. ಮೇಲು ಕೀಳು ಜಾತಿ ಎಂಬ ತಾರತಮ್ಯವನ್ನು ಅಳಿಸಿ ಸೇವಾ ಅಭಿಯಾನ ಆರಂಭಿಸಿದ್ದರು. ಅವರ ಸೇವೆಯಿಂದ ಜನ ಪ್ರಭಾವಿತರಾಗಿ ಅವರನ್ನು ಬಾಲ್ ಪೀರ್ ಎಂದು ಕರೆಯತೊಡಗಿದ್ದರು. 1992 ಮಾರ್ಚ್ 30ರಂದು ಭಾರತೀಯ ಚಲನಚಿತ್ರ ನಿರ್ದೇಶಕ ಸತ್ಯಜಿತ್ ರೇ ಅವರಿಗೆ ಆಸ್ಕರ್ ಲೈಫ್ ಟೈಮ್ ಅಚೀವ್ಮೆಂಟ್ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 1992ರಲ್ಲಿಯೇ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಒಟ್ಟು 37 ಚಿತ್ರಗಳನ್ನು ನಿರ್ಮಿಸಿದ ಸತ್ಯಜಿತ್ ರೇ ಪಥೇರ್ ಪಾಂಚಾಲಿ, ಅಪರಾಜಿತೋ, ಅಪೂರ್ ಸಂಸಾರ್ ಮತ್ತು ಚಾರುಲತಾ ಸೇರಿದಂತೆ ಹಲವು ಸ್ಮರಣೀಯ ಚಿತ್ರಗಳನ್ನು ನೀಡಿದ್ದಾರೆ. 1921 ಮೇ 2ರಂದು ಕೋಲ್ಕತ್ತಾದಲ್ಲಿ ಜನಿಸಿದ ಸತ್ಯಜಿತ್ ರೇ ಅವರ ಆರಂಭಿಕ ಜೀವನವು ಕಷ್ಟಗಳಿಂದ ಕೂಡಿತ್ತು. ಬಾಲ್ಯದಲ್ಲಿಯೇ ತಂದೆ ತೀರಿಕೊಂಡಿದ್ದರು. ಅವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ BA ಮಾಡಿದರು ಮತ್ತು ಹೆಚ್ಚಿನ ಅಧ್ಯಯನಕ್ಕಾಗಿ ಶಾಂತಿನಿಕೇತನಕ್ಕೆ ಹೋದರು. ಶಾಂತಿನಿಕೇತನದಲ್ಲಿ 5 ವರ್ಷಗಳ ಕಾಲ ಇದ್ದ ಅವರು 1943ರಲ್ಲಿ ಕಲ್ಕತ್ತಾಕ್ಕೆ ಮರಳಿದರು. ಆರಂಭದಲ್ಲಿ ಅವರು ಜಾಹೀರಾತು ಏಜೆನ್ಸಿಯಲ್ಲಿ ಜೂನಿಯರ್ ದೃಶ್ಯೀಕರಣಕಾರರಾಗಿ ಕೆಲಸ ಮಾಡಿದರು. ನಂತರ 1950ರಲ್ಲಿ ಅವರು ಕಂಪನಿಯ ಕೆಲಸಕ್ಕಾಗಿ ಲಂಡನ್ಗೆ ಹೋದರು ಮತ್ತು ಅಲ್ಲಿ ಅನೇಕ ಚಲನಚಿತ್ರಗಳನ್ನು ನೋಡುವ ಅವಕಾಶವನ್ನು ಪಡೆದರು. ಲಂಡನ್ನಲ್ಲಿ ನೋಡಿದ ಒಂದು ಚಿತ್ರ ಸತ್ಯಜಿತ್ರನ್ನು ಎಷ್ಟು ಪ್ರಭಾವಿತಗೊಳಿಸಿತು ಎಂದರೆ ಅವರು ಭಾರತಕ್ಕೆ ಮರಳಿದರು ಮತ್ತು 1952ರಲ್ಲಿ ತಮ್ಮ ಮೊದಲ ಚಿತ್ರ ಪಥೇರ್ ಪಾಂಚಾಲಿ ಚಿತ್ರೀಕರಣವನ್ನು ಪ್ರಾರಂಭಿಸಿದರು. ಆದರೆ ಹೊಸ ಚಲನಚಿತ್ರ ನಿರ್ದೇಶಕರ ಮೇಲೆ ಯಾರು ತಾನೇ ಹಣವನ್ನು ಹೂಡುತ್ತಾರೆ? ಆದರೆ ಸತ್ಯಜಿತ್ ರೇ ಸಿನಿಮಾ ಮಾಡಲೇಬೇಕು ಎಂದು ನಿರ್ಧರಿಸಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಅವರು ಈ ಚಿತ್ರಕ್ಕಾಗಿ ತಮ್ಮ ಸಂಪೂರ್ಣ ಬಂಡವಾಳವನ್ನು ಹೂಡಿದರು. ಪತ್ನಿಯ ಒಡವೆಗಳನ್ನು ಅಡಮಾನವಿಟ್ಟರು. ಕೊನೆಗೂ ಫಲಿತಾಂಶ ಸಿಕ್ಕಿತು.
ಈ ಚಿತ್ರವು ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಮಾನವ ಸಾಕ್ಷ್ಯಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು. 1991ರ ಚಿತ್ರ ಆಗಂತುಕ್ ಸತ್ಯಜಿತ್ ರೇ ಅವರ ಸಿನಿಮಾ ವೃತ್ತಿ ಜೀವನದ ಕೊನೆಯ ಚಿತ್ರವಾಗಿತ್ತು. 1981ರ ಮಾರ್ಚ್ 30ರಂದು ವಾಷಿಂಗ್ಟನ್ನಲ್ಲಿ ಯುಎಸ್ ಅಧ್ಯಕ್ಷ ರೊನಾಲ್ಡ್ ರೇಗನ್ ಮೇಲೆ ಮಾರಣಾಂತಿಕ ದಾಳಿ ನಡೆಯಿತು. ರೇಗನ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ನಂತರ ವೈಟ್ ಹೌಸ್ನಿಂದ ಸುಮಾರು 1 ಮೈಲಿ ದೂರದಲ್ಲಿರುವ ಹಿಲ್ಟನ್ ಹೋಟೆಲ್ನಿಂದ ಹೊರಡುತ್ತಿದ್ದಾಗ ಈ ಘಟನೆ ನಡೆದಿತ್ತು. ಬಂದೂಕುಧಾರಿ ಜಾನ್ ಹಿಂಕ್ಲೆ ಎಂಬಾತ ಸಮೀಪದಿಂದ 5ರಿಂದ 6 ಗುಂಡುಗಳನ್ನು ಹಾರಿಸಿದ್ದ. ಜಾನ್ ಹಿಂಕ್ಲೆ ಒಂದು ಚಲನಚಿತ್ರವನ್ನು ವೀಕ್ಷಿಸಿದ ನಂತರ ಅಧ್ಯಕ್ಷರನ್ನು ಹತ್ಯೆ ಮಾಡಲು ಸಂಚು ರೂಪಿಸಿದ್ದ. ವಿಚಾರಣೆ ವೇಳೆ ನ್ಯಾಯಾಧೀಶರು ಮಾನಸಿಕ ಅಸ್ವಸ್ಥನಾಗಿರುವ ಕಾರಣ ಆತನನ್ನು ಕೊಲೆ ಆರೋಪದಲ್ಲಿ ತಪ್ಪಿತಸ್ಥನೆಂದು ಪರಿಗಣಿಸಲಿಲ್ಲ. ಇದರ ನಂತರ ಹಿಂಕ್ಲೆಯನ್ನು ವಾಷಿಂಗ್ಟನ್ನ ಮಾನಸಿಕ ಆಸ್ಪತ್ರೆಯಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲ ಇರಿಸಲಾಗಿತ್ತು. ದಾಳಿಯ ಸುಮಾರು 1 ತಿಂಗಳೊಳಗೆ ಅಧ್ಯಕ್ಷ ರೇಗನ್ ಕೆಲಸಕ್ಕೆ ಮರಳಿದ್ದರು. ಅವರು ತಮ್ಮ 2 ಅವಧಿಗಳನ್ನು ಪೂರ್ಣಗೊಳಿಸಿದರು. ಅಮೆರಿಕದಲ್ಲಿ ಅಧ್ಯಕ್ಷರಿಗೆ ಒದಗಿಸಲಾದ ಭದ್ರತೆಯನ್ನು ವಿಶ್ವದಲ್ಲೇ ಅತ್ಯಂತ ಬಿಗಿಯಾದದ್ದೆಂದು ಪರಿಗಣಿಸಲಾಗಿದೆ. ರೇಗನ್ಗೂ ಮುನ್ನ ಅಬ್ರಹಾಂ ಲಿಂಕನ್, ಜೇಮ್ಸ್ ಗಾರ್ಡ್ ಫೀಲ್ಡ್, ವಿಲಿಯಂ ಮೆಕಿನ್ಲಿ ಮತ್ತು ಜಾನ್ ಕೆನಡಿ ಅವರು ಅಧ್ಯಕ್ಷರಾಗಿದ್ದಾಗಲೂ ಅವರ ಮೇಲೆ ದಾಳಿ ಮಾಡಲಾಗಿತ್ತು. ಆದರೆ ಅವರ್ಯಾರೂ ದಾಳಿಯ ಬಳಿಕ ಬದುಕುಳಿಯಲಿಲ್ಲ. 1867ರ ಮಾರ್ಚ್ 30ರಂದು ಅಲಾಸ್ಕಾವನ್ನು ಖರೀದಿಸಲು ಅಮೆರಿಕ ಒಪ್ಪಂದಕ್ಕೆ ಸಹಿ ಹಾಕಿತು. ಇದನ್ನು ಒಂದೊಮ್ಮೆ ರಷ್ಯಾದ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು. ಅಮೆರಿಕ ಅಲಾಸ್ಕಾವನ್ನು ಕೇವಲ $72 ಲಕ್ಷ ಖರೀದಿಸಿದೆ ಅಂತ ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ವಿಸ್ತೀರ್ಣದ ಪ್ರಕಾರ ಇಂದು ಅಲಾಸ್ಕಾ ಯುನೈಟೆಡ್ ಸ್ಟೇಟ್ಸ್ನ 50 ರಾಜ್ಯಗಳಲ್ಲಿ ದೊಡ್ಡ ರಾಜ್ಯವಾಗಿದೆ. ಪೂರ್ವದಲ್ಲಿ ಕೆನಡಾ, ಉತ್ತರದಲ್ಲಿ ಆರ್ಕ್ಟಿಕ್ ಮಹಾಸಾಗರ, ನೈಋತ್ಯದಲ್ಲಿ ಪೆಸಿಫಿಕ್ ಮಹಾಸಾಗರ ಮತ್ತು ಪಶ್ಚಿಮದಲ್ಲಿ ರಷ್ಯಾ ಇದೆ. ಈ ರಾಜ್ಯದ ಹೆಸರಾದ ಅಲಾಸ್ಕಾ ಎಂಬುದು ರಷ್ಯಾದ ಸಾಮ್ರಾಜ್ಯದ ಕಾಲದಿಂದಲೂ ಬಳಕೆಯಲ್ಲಿದೆ. ಇದನ್ನು ಅಮೆರಿಕವು ಬದಲಾಯಿಸಲಿಲ್ಲ. ಅಲಾಸ್ಕಾ ಎಂದರೆ ಮುಖ್ಯ ಭೂಮಿ ಅಥವಾ ದೊಡ್ಡ ಭೂಮಿ ಎಂದರ್ಥ. 1959ರ ಜನವರಿ 3ರಂದು ಅಲಾಸ್ಕಾ ಅಮೆರಿಕದ 49ನೇ ರಾಜ್ಯವಾಯಿತು. ಪೆಸಿಫಿಕ್ನಲ್ಲಿ ರಷ್ಯಾದ ಅತಿ ದೊಡ್ಡ ಪ್ರತಿಸ್ಪರ್ಧಿಯಾದ ಬ್ರಿಟನ್ನ ಯೋಜನೆಗಳನ್ನು ಯುನೈಟೆಡ್ ಸ್ಟೇಟ್ಸ್ ವಿಫಲಗೊಳಿಸುತ್ತದೆ ಎಂದು ನಂಬಿದ ರಷ್ಯಾವು ಅಲಾಸ್ಕಾವನ್ನು ಯುನೈಟೆಡ್ ಸ್ಟೇಟ್ಸ್ಗೆ ಮಾರಾಟ ಮಾಡಲು ಮುಂದಾಗಿತ್ತು.